ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ದೇವೇಗೌಡರು ಸಿಎಂ ಆಗಿದ್ದು ಅವರ ಶ್ರಮದಿಂದ. HDD ಇಂತಹ ರಾಜಕಾರಣವನ್ನೇನಾದರೂ ಮಾಡಿದರೆ 1977ರಲ್ಲಿ ಅವರು ಸಿಎಂ ಆಗಿರ್ತಾ ಇದ್ರು. ಸ್ವಾಮೀಜಿಗಳು ದೇವೇಗೌಡರನ್ನ ಸಿಎಂ ಮಾಡಿ ಅಂತ ಹೇಳಿರಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ DK ಶಿವಕುಮಾರ್ ಅವ್ರಿಗೆ ನೈತಿಕತೆಯೇ ಇಲ್ಲ ಅಂತ DCM DK ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಕಿಡಿಯನ್ನ ಕಾರಿರುವಂಥದ್ದು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೆ ಇರೋರು ಇವರೆಲ್ಲ. ದೇವೇಗೌಡರು ಈ ತರ ರಾಜಕಾರಣ ಮಾಡಿದ್ರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದ ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮಿ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತು ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡೋದ್ರಷ್ಟೇ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗಿ ಕೂತಿದ್ದೀರಾ? ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ? ಅವ್ರ ಪಾಪ ಹೇಳ್ಕತ್ತಾರೆ. ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ BJP ಸ್ನೇಹಿತರು. ಇದು ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ DCM ಅವರ ವಿರುದ್ಧ ಕಿಡಿಕಾರದಂಥದ್ದು. ಈ CM ಕುರ್ಚಿ ಕದನ ಏನು ನಡೀತಾ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಬ್ರೇಕ್ಫಾಸ್ಟ್ ಮೀಟಿಂಗು ಮೊದಲು, ಆ ಸಂದರ್ಭದಲ್ಲಿ ಈ ಕುರ್ಚಿ ಕದನದಲ್ಲಿ ಎಂಟ್ರಿ ಆದಂತಹ ಒಕ್ಕಲಿಗ ಸ್ವಾಮೀಜಿಗಳು DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ, ಪಕ್ಷಕ್ಕಾಗಿ ತುಂಬ ಶ್ರಮ ವಹಿಸಿದ್ದಾರೆ, ಅವರಿಗೆ ಅನ್ಯಾಯ ಮಾಡಬಾರ್ದು, ಅವರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಇಟ್ಟಿದ್ದರು. ಇದಕ್ಕೆ ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಜೊತೆ ಕೆಲಸ ಮಾಡುವಾಗಲೂ ನಾನು ನಿಷ್ಠೆಯಿಂದ ಇದ್ದೆ, ದೇವೇಗೌಡರು CM ಆಗ್ತಾ ಇದ್ರಾ ಸ್ವಾಮೀಜಿಗಳು ಇಲ್ಲದೇ ಇದ್ದರೆ, ಸ್ವಾಮೀಜಿಗಳು ಅವತ್ತು ದೇವೇಗೌಡರ ಬೆನ್ನಿಗೆ ನಿಲ್ಲದೇ ಇದ್ದರೆ ಅವರು CM ಆಗ್ತಾ ಇದ್ರಾ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆಗೆ ಇವತ್ತು ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು, ದೇವೇಗೌಡರ ಬೆನ್ನಿಗೆ ಸ್ವಾಮೀಜಿಗಳು ನಿಂತಿರಲಿಲ್ಲ, ದೇವೇಗೌಡರನ್ನ CM ಮಾಡಿ ಅಂತೇಳಿ ಸ್ವಾಮೀಜಿಗಳು ಯಾರೂ ಹೇಳಿರಲಿಲ್ಲ, ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ದೇವೇಗೌಡರು CM ಆದರು ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಇದೇ ವೇಳೆ ಈ ಬಗ್ಗೆ ಮಾತನಾಡುವ ನೈತಿಕತೆಯೇ DK ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಚಾಟಿಯನ್ನು ಕೂಡ ಕುಮಾರಸ್ವಾಮಿ ಅವರು ಬೀಸಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.